ಇದು ಬುರುಡೆ ಗ್ಯಾಂಗ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು. ಏನೆಲ್ಲ ಷಡ್ಯಂತ್ರವನ್ನ ಮಾಡಿದ್ರು ಅಂತ ನಾವು ನಿಮಗೆ ಇಲ್ಲಿವರೆಗೂ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಎಲ್ಲವನ್ನು ಕೂಡ ವಿತ್ ಸಾಲಿಡ್ ಡಾಕ್ಯುಮೆಂಟ್ಸ್ ತೋರಿಸಿದ್ದೀವಿ. ಬುರುಡೆ ಗ್ಯಾಂಗ್ ನ ಪ್ಲಾನ್ ಹಾಗಾದ್ರೆ ಅಸಲಿಯಾಗಿ ಏನಿತ್ತು ಗೊತ್ತಾ? ಏನೇನ್ ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಬುರುಡೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತು, ಅದರ ಜೊತೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಎಲ್ಲ ವಿಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಈಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಿಬ್ಬಂದಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನ ಸಮ್ಮುಖದಲ್ಲೇ ಅಪಾರ್ಟ್ಮೆಂಟ್ ನಲ್ಲಿ ಮಹಜರು ಕೂಡ ನಡೆಸಿದ್ರು. ತನಿಖೆ ಭಾಗವಾಗಿ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ತಿಂಡ್ಲು ಬಳಿಯ ಎಸ್ಬಿ ಮ್ಯಾನ್ಷನ್ ಹೆಸರಿನ ಅಪಾರ್ಟ್ಮೆಂಟ್, ಅಲ್ಲೂ ಕೂಡ ಈ ಗ್ಯಾಂಗ್ ಮೀಟ್ ಆಗಿತ್ತು. ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಈ ಜಯಂತ್ ಮನೆಯನ್ನ ಜಾಲಾಡಿದಂತಹ ಸಂದರ್ಭದಲ್ಲಿ, ಅಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲೇ ಈ ತಿಂಡ್ಲು ಬಳಿ ಇರುವಂಥ ಈ ಮ್ಯಾನ್ಷನ್ ಮೇಲೂ ಕೂಡ ಅಪಾರ್ಟ್ಮೆಂಟ್ ಏನಿದೆ ಸರ್ವಿಸ್ ಅಪಾರ್ಟ್ಮೆಂಟ್, ಅಲ್ಲೂ ಕೂಡ ದಾಳಿಯನ್ನು ನಡೆಸಿದ್ರು. ಅಲ್ಲಿ ಏನು ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ಅಲ್ಲಿದ್ದಂಥ ಸಿಬ್ಬಂದಿ ಎಂಟ್ರಿ ಬುಕ್ ಅಥವಾ ಹೊರಗಡೆ ಬಂದಂಥ ಒಂದಷ್ಟು ದಾಖಲೆಗಳು ಇದೆಲ್ಲವನ್ನು ಪರಿಶೀಲನೆ ಮಾಡಿದ್ರು. ಎಸ್ಐಟಿ ಅಧಿಕಾರಿಗಳು ಜೊತೆಯಲ್ಲಿ ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಯಾವಾಗ ಬಂದಿದ್ರು, ಎಷ್ಟು ದಿನ ತಂಗಿದ್ರು, ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಯಾರ ಹೆಸರಲ್ಲಿ ಬುಕ್ ಆಗಿತ್ತು, ಅದರ ಜೊತೆಯಲ್ಲಿ ಯಾರ್ಯಾರು ಆ ಅಪಾರ್ಟ್ಮೆಂಟ್ಗೆ ಬಂದು ಹೋಗೋದು ಮಾಡ್ತಾ ಇದ್ರು, ಲಾಸ್ಟ್ ಬಂದಿದ್ಯಾರು, ಅದರ ಜೊತೆಯಲ್ಲಿ ಯಾರ್ಯಾರು ಬಂದಿದ್ರು ಒಟ್ಟಿಗೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಅಲ್ಲಿದ್ದಂಥ ಸಿಸಿಟಿವಿ ಫುಟೇಜಸ್ ಅನ್ನ ಆವತ್ತು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ತಗೊಂಡಿದ್ರು. ಜೊತೆಗೆ ಈ ರೆಕಾರ್ಡ್ ಬುಕ್, ಯಾರ್ಯಾರು ಬಂದಿದ್ರು, ಎಂಟ್ರಿ ಲಾಗ್ ಬುಕ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಪಡ್ಕೊಂಡಿದ್ರು ಈಗ ಎಸ್ಐಟಿ ಅಧಿಕಾರಿಗಳು. ಈಗ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲ ಪ್ಲಾನ್ ಮಾಡಿದ್ದು ಅದೇ ಎಸ್ ಬಿ ಮ್ಯಾನ್ಷನ್ನಲ್ಲಿ ಅನ್ನುವಂಥ ಮಾಹಿತಿ, ಒಂದಷ್ಟು ಪ್ಲಾನಿಂಗ್ ಇಲ್ಲೂ ಕೂಡ ನಡೆದಿತ್ತು. ಹಾಗಾಗಿ ಚಿನ್ನಯ್ಯನ ಸಮ್ಮುಖದಲ್ಲೇ ಈ ಮ್ಯಾನ್ಷನ್ಗೆ ಆತನನ್ನ ಕರ್ಕೊಂಡು ಹೋಗಿ ಆ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಎಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದ್ರು. ಎಲ್ಲಿ ಕೂತು ಪ್ಲಾನಿಂಗ್ ಮಾಡಿರೋದು, ಯಾರ್ಯಾರಿದ್ರು, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು, ಯಾವ ವಿಚಾರದಲ್ಲಿ ಪ್ಲಾನಿಂಗ್ ಆಯಿತು, ಇದೆಲ್ಲವನ್ನು ಕೂಡ ಅವತ್ತೇ ವಿಚಾರಣೆ ಮಾಡಲಾಗಿತ್ತು. ಆ ನಂತರದಲ್ಲಿ ಈಗ ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ವಿಚಾರಣೆಯನ್ನ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಈ ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರ ನಡೀತಲ್ವಾ, ಷಡ್ಯಂತ್ರವನ್ನ ಭೇದಿಸುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಟೀಮ್ ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿದ್ರು, ಟ್ರಾವೆಲ್ ಹಿಸ್ಟ್ರಿಯನ್ನು ಕೆದಕುವಂಥದ್ದು ಒಂದಾದರೆ, ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನಿಗಿದ್ದಂಥ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಯಾವ ರೀತಿಯಾದ ಲಿಂಕ್ ಇತ್ತು, ದುಡ್ಡಿನ ವರ್ಗಾವಣೆ ಆಗಿತ್ತಾ, ಅದರ ಜೊತೆಯಲ್ಲಿ ಫೋನ್ ಕಾಲ್ಗಳಲ್ಲಿ ಮಾತುಕತೆಗಳಾಗಿತ್ತಾ, ಎಲ್ಲವನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋದು. ಅದರ ಭಾಗವಾಗಿ ಈ ಮ್ಯಾನ್ಷನ್, ಈ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೇ ಪ್ಲಾನ್ ಆಗಿತ್ತು ಅನ್ನುವಂಥ ಮಾಹಿತಿ, ಅಲ್ಲಿ ಕೂತು ಪ್ಲಾನ್ ಮಾಡಿದ್ರು ಈ ಬುರುಡೆ ಗ್ಯಾಂಗ್, ಯಾವ ರೀತಿಯಾಗಿ ಪ್ಲಾನಿಂಗ್ ಇರಬೇಕು, ಅದರ ಜೊತೆಯಲ್ಲಿ ಯಾರ್ಯಾರ ಪಾತ್ರಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಎಸ್ ಬಿ ಮ್ಯಾನ್ಷನ್ನಲ್ಲಿ ಒಂದಷ್ಟು ಡಿಸ್ಕಷನ್ಗಳು, ಚರ್ಚೆಗಳು ಆಗಿದ್ವು ಅನ್ನುವಂಥ ಮಾಹಿತಿ. ಹಾಗಾಗಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿರುವಂಥ ಸಿಬ್ಬಂದಿಗಳನ್ನು ಈಗ ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಿಬ್ಬಂದಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇದು ಬುರುಡೆ ಗ್ಯಾಂಗ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು. ಏನೆಲ್ಲ ಷಡ್ಯಂತ್ರವನ್ನ ಮಾಡಿದ್ರು ಅಂತ ನಾವು ನಿಮಗೆ ಇಲ್ಲಿವರೆಗೂ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದೀವಿ. ಎಲ್ಲವನ್ನು ಕೂಡ ವಿತ್ ಸಾಲಿಡ್ ಡಾಕ್ಯುಮೆಂಟ್ಸ್ ತೋರಿಸಿದ್ದೀವಿ. ಬುರುಡೆ ಗ್ಯಾಂಗ್ ನ ಪ್ಲಾನ್ ಹಾಗಾದ್ರೆ ಅಸಲಿಯಾಗಿ ಏನಿತ್ತು ಗೊತ್ತಾ? ಏನೇನ್ ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಹೋಗಿದ್ರು, ಬುರುಡೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತು, ಅದರ ಜೊತೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಎಲ್ಲ ವಿಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಬೆಂಗಳೂರು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಿದ್ದಾರೆ. ಈಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಿಬ್ಬಂದಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನ ಸಮ್ಮುಖದಲ್ಲೇ ಅಪಾರ್ಟ್ಮೆಂಟ್ನಲ್ಲಿ
ಮಹಜರು ಕೂಡ ನಡೆಸಿದ್ರು. ತನಿಖೆ ಭಾಗವಾಗಿ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ತಿಂಡ್ಲು ಬಳಿಯ SB ಮ್ಯಾನ್ಷನ್ ಹೆಸರಿನ ಅಪಾರ್ಟ್ಮೆಂಟ್, ಅಲ್ಲೂ ಕೂಡ ಈ ಗ್ಯಾಂಗ್ ಮೀಟ್ ಆಗಿತ್ತು, ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಈಗಾಗಲೇ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಈ ಜಯಂತ್ ಮನೆಯನ್ನ ಜಾಲಾಡಿದಂಥ ಸಂದರ್ಭದಲ್ಲಿ, ಅಲ್ಲಿ ದಾಳಿ ನಡೆದಂಥ ಸಂದರ್ಭದಲ್ಲೇ ಈ ತಿಂಡ್ಲು ಬಳಿ ಇರುವಂಥ ಈ ಮ್ಯಾನ್ಷನ್ ಮೇಲೂ ಕೂಡ ಅಪಾರ್ಟ್ಮೆಂಟ್ ಏನಿದೆ ಸರ್ವಿಸ್ ಅಪಾರ್ಟ್ಮೆಂಟ್, ಅಲ್ಲೂ ಕೂಡ ದಾಳಿಯನ್ನು ನಡೆಸಿದ್ರು. ಅಲ್ಲಿ ಏನು ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ರು. ಅಲ್ಲಿದ್ದಂಥ ಸಿಬ್ಬಂದಿ ಎಂಟ್ರಿ ಬುಕ್ ಅಥವಾ ಹೊರಗಡೆ ಬಂದಂಥ ಒಂದಷ್ಟು ದಾಖಲೆಗಳು ಇದೆಲ್ಲವನ್ನು ಪರಿಶೀಲನೆ ಮಾಡಿದ್ರು. SIT ಅಧಿಕಾರಿಗಳು ಜೊತೆಯಲ್ಲಿ ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಯಾವಾಗ ಬಂದಿದ್ರು, ಎಷ್ಟು ದಿನ ತಂಗಿದ್ರು, ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಯಾರ ಹೆಸರಲ್ಲಿ ಬುಕ್ ಆಗಿತ್ತು, ಅದರ ಜೊತೆಯಲ್ಲಿ ಯಾರ್ಯಾರು ಆ ಅಪಾರ್ಟ್ಮೆಂಟ್ಗೆ ಬಂದು ಹೋಗೋದು ಮಾಡ್ತಾ ಇದ್ರು, ಲಾಸ್ಟ್ ಬಂದಿದ್ಯಾರು, ಅದರ ಜೊತೆಯಲ್ಲಿ ಯಾರ್ಯಾರು ಬಂದಿದ್ರು ಒಟ್ಟಿಗೆ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಅಲ್ಲಿದ್ದಂಥ CCTV ಫುಟೇಜಸ್ ಅನ್ನ ಆವತ್ತು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತಗೊಂಡಿದ್ರು. ಜೊತೆಗೆ ಈ ರೆಕಾರ್ಡ್ ಬುಕ್, ಯಾರ್ಯಾರು ಬಂದಿದ್ರು, ಎಂಟ್ರಿ ಲಾಗ್ ಬುಕ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಪಡ್ಕೊಂಡಿದ್ರು ಈಗ SIT ಅಧಿಕಾರಿಗಳು. ಈಗ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲ ಪ್ಲಾನ್ ಮಾಡಿದ್ದು ಅದೇ SB ಮ್ಯಾನ್ಷನ್ನಲ್ಲಿ ಅನ್ನುವಂಥ ಮಾಹಿತಿ, ಒಂದಷ್ಟು ಪ್ಲಾನಿಂಗ್ ಇಲ್ಲೂ ಕೂಡ ನಡೆದಿತ್ತು. ಹಾಗಾಗಿ ಚಿನ್ನಯ್ಯನ ಸಮ್ಮುಖದಲ್ಲೇ ಈ ಮ್ಯಾನ್ಷನ್ಗೆ ಆತನನ್ನ ಕರ್ಕೊಂಡು ಹೋಗಿ ಆ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಸ್ಥಳ ಮಹಜರು ಕೂಡ ನಡೆಸಿದ್ರು. ಎಲ್ಲಿ ಕೂತು ಪ್ಲಾನಿಂಗ್ ಮಾಡಿರೋದು, ಯಾರ್ಯಾರಿದ್ರು, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು, ಯಾವ ವಿಚಾರದಲ್ಲಿ ಪ್ಲಾನಿಂಗ್ ಆಯಿತು, ಇದೆಲ್ಲವನ್ನು ಕೂಡ ಅವತ್ತೇ ವಿಚಾರಣೆ ಮಾಡಲಾಗಿತ್ತು. ಆ ನಂತರದಲ್ಲಿ ಈಗ ಸಿಬ್ಬಂದಿಯ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಸರ್ವಿಸ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಯಾರಿದ್ದಾರೆ ಅವರ ವಿಚಾರಣೆಯನ್ನ ಕೂಡ ಈಗ SIT ಅಧಿಕಾರಿಗಳು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಈ ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರ ನಡೀತಲ್ವಾ, ಷಡ್ಯಂತ್ರವನ್ನ ಭೇದಿಸುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಬೇರೆ ಬೇರೆ ಟೀಮ್ ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿದ್ರು ಟ್ರಾವೆಲ್ ಹಿಸ್ಟ್ರಿಯನ್ನು ಕೆದಕುವಂಥದ್ದು ಒಂದಾದರೆ, ಮತ್ತೊಂದು ಕಡೆಯಲ್ಲಿ ಚಿನ್ನಯ್ಯನಿಗಿದ್ದಂಥ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಯಾವ ರೀತಿಯಾದ ಲಿಂಕ್ ಇತ್ತು, ದುಡ್ಡಿನ ವರ್ಗಾವಣೆ ಆಗಿತ್ತಾ, ಅದರ ಜೊತೆಯಲ್ಲಿ ಫೋನ್ ಕಾಲ್ಗಳಲ್ಲಿ ಮಾತುಕತೆಗಳಾಗಿತ್ತಾ, ಎಲ್ಲವನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರೋದು. ಅದರ ಭಾಗವಾಗಿ ಈ ಮ್ಯಾನ್ಷನ್, ಈ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಆ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೇ ಪ್ಲಾನ್ ಆಗಿತ್ತು ಅನ್ನುವಂಥ ಮಾಹಿತಿ, ಅಲ್ಲಿ ಕೂತು ಪ್ಲಾನ್ ಮಾಡಿದ್ರು ಈ ಬುರುಡೆ ಗ್ಯಾಂಗ್, ಯಾವ ರೀತಿಯಾಗಿ ಪ್ಲಾನಿಂಗ್ ಇರಬೇಕು, ಅದರ ಜೊತೆಯಲ್ಲಿ ಯಾರ್ಯಾರ ಪಾತ್ರಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ SB ಮ್ಯಾನ್ಷನ್ನಲ್ಲಿ ಒಂದಷ್ಟು ಡಿಸ್ಕಷನ್ಗಳು, ಚರ್ಚೆಗಳು ಆಗಿದ್ವು ಅನ್ನುವಂಥ ಮಾಹಿತಿ. ಹಾಗಾಗಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿರುವಂಥ ಸಿಬ್ಬಂದಿಗಳನ್ನು ಈಗ ವಿಚಾರಣೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಿಬ್ಬಂದಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ.